ಗೌರಿ ಗಣೇಶ ಹಬ್ಬ ಬಂತು, ಪಕ್ಷ ಸಂಘಟನೆಗೆ ಬಿಡಿಸ್ಕೊಂಡೈತೆ. ಬಿಜೆಪಿ ಚುನಾವಣೆನೂ ಸಮ್ಮಿತ ಇದೆ, ಸಿದ್ಧತೆ ಆಗ್ತಿದೆಯಾ ಸರ್? ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ದೇವರು ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ದೇವ್ರು ಕಾಪಾಡಲಿ ಅಂತ ಹೇಳಿ ನಾನು ಈ ಮೂಲಕ ಕರ್ನಾಟಕ ಜನತೆಗೆ ಹಾಗೂ ವಿಶೇಷವಾಗಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ಕೇಳ್ಕೊಳ್ತೀನಿ. ಇವತ್ತಿನ ಕಾರ್ಯಕ್ರಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಯಜ್ಞಳ್ಳಿ ವಾರ್ಡ್ನ ನೂತನವಾಗಿ ಎಲ್ಲ ನಮ್ಮ ನಾಯಕರು ಸೇರಿ ಅಧ್ಯಕ್ಷರನ್ನ ಗಿರೀಶ್ ಗೌಡ್ರನ್ನ ಆಯ್ಕೆ ಮಾಡಿದ್ದಾರೆ. ಅವರು ಈ ವಾರ್ಡ್ನ ಎಲ್ಲ ಸಮಸ್ಯೆಗಳು ಮತ್ತು ಜನರ ಸಮಸ್ಯೆಗಳನ್ನ ಆಲಿಸಿ ಕೆಲಸ ಮಾಡ್ತಾರೆ ಮತ್ತು ಸಂಘಟನೆ ಮಾಡ್ತಾರೆ ಅಂತೇಳಿ ಆ ನಂಬಿಕೆ ನನಗಿದೆ. ಅವ್ರ ಜೊತೆಗೆ ಅವ್ರು ಯಾವ ರೀತಿ ನಮಗೆ ಹೇಳಿ ಕೆಲಸ ಮಾಡಿಸ್ಬೇಕು, ನೀವು ಬರಬೇಕು ಅಂತ ಹೇಳಿದ್ರೆ ನಾವು ಖಂಡಿತ ಈ ವಾರ್ಡ್ಗೆ ದಿನಕ್ಕೆ 1 ಅವರ್ ಆಗಲಿ ನಾವು ಬರೋದಕ್ಕೆ ರೆಡಿ ಇದ್ದೀವಿ. ಇನ್ನು ಮುಂದೆ ಅವ್ರ ಜೊತೆ ಸೇರಿ ನಾವು ಎಲ್ಲರೂ ಸಂಘಟನೆ ಮಾಡೋಣ, ನಮ್ಮ ಲೀಡರ್ಸ್ ಎಲ್ಲ ಸಂಘಟನೆ ಮಾಡೋಣ ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅವ್ರಿಗೆ ಗಿರೀಶ್ ಗೌಡ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ವಾರ್ಡನೇ ಭಾಗದಲ್ಲಿ ಮನೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ವಿಜೃಂಭಣೆಯಿಂದ ಆಚರಣೆ ಏರ್ಪಾಡು ಮಾಡಿದ್ದಾರೆ. ಬಹಳ ಸಂತೋಷ ಆಯಿತು. ಇವತ್ತು ಈಗ ಒಂದು ನೂತನ ಅಧ್ಯಕ್ಷರನ್ನಾಗಿ ನಮ್ಮ ಗಿರಿಗೌಡ್ರನ್ನ ಅಧ್ಯಕ್ಷರನ್ನಾಗಿ ಇವತ್ತು ನೇಮಕ ಮಾಡಿ ಅವರಿಗೆ ನೇಮಕಾತಿ ಪತ್ರವನ್ನು ಸಹ ಇವತ್ತು ವಿತರಣೆ ಮಾಡಿರ್ತಾರೆ. ಇವತ್ತು ನಾವೆಲ್ಲ ಇಲ್ಲಿ ಪಕ್ಷದ ಎಲ್ಲ ಕ್ಷೇತ್ರದ ಅಧ್ಯಕ್ಷರಾದಂಥ ಮುನ್ಸ್ವಾಮಿಯವರು, ನಮ್ಮ ಶಿವಣ್ಣವರು ಮತ್ತು ಮನೇಗೌಡರು, ಈ ಭಾಗದ ಹಿರಿಯ ಮುಖಂಡರಾದಂಥ ಹನುಮೇಗೌಡರ ಆದಿಯಾಗಿ ಅನೇಕ ರಮೇಶ್, ನಮ್ಮ CJ ರಮೇಶ್ ಅವರು ಆದಿಯಾಗಿ ಎಲ್ಲ ಮುಖಂಡರುಗಳು ಸಹ ಭಾಗವಹಿಸಿ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ಯಶಸ್ಸನ್ನು ಕೋರಿದ್ದಾರೆ. ನಮ್ಮ ಗಿರಿಗೌಡರು ಸಹ ಬಹಳ ಹಳಬ, ಸುಮಾರು 30-35 ವರ್ಷಗಳಿಂದ ಈ ಭಾಗದಲ್ಲಿ ಅದರಲ್ಲೂ ವಿಶೇಷವಾಗಿ JDS ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಸೇವೆ ಮಾಡ್ಕೊಂಡು ಬಂದಿದ್ದಾನೆ. ಹಿಂದೆ ಕೂಡ ಒಂದು ಯಜ್ಞಳ್ಳಿ ವಾರ್ಡ್ನಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದ. ಮತ್ತೆ ಇವತ್ತು ಮತ್ತೊಮ್ಮೆ ಅವರಿಗೆ ಅವಕಾಶವನ್ನು ಇವತ್ತು ಈ ಹಿಂದೆ ನಮ್ಮ ಲಾರಿ ಮಂಜಣ್ಣ ಅವರು ಈ ಭಾಗದಲ್ಲಿ ಅಧ್ಯಕ್ಷರಾಗಿ ಕಳೆದ ಒಂದು 10-15 ವರ್ಷಗಳಿಂದ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ರು. ಅವ್ರಿಗೆ ಇವತ್ತು ಮೇಲಿನ ಉನ್ನತ ಸ್ಥಾನಕ್ಕೆ ಕೊಟ್ಟು ಜವಾಬ್ದಾರಿಯನ್ನು ಇವರಿಗೆ ನಾವು ಕೊಟ್ಟಿದ್ದಾರೆ. ಇವತ್ತು ಅವರು ನಮ್ಮ ಹಿರಿಗೌಡರು ಕ್ಷೇತ್ರ ಈ ಒಂದು ವಾರ್ಡ್ನಲ್ಲಿ ಎಲ್ಲವರನ್ನು ಹಿರಿಯ ಹಳಬರನ್ನ ಹೊಸಬರನ್ನೆಲ್ಲ ಸೇರಿಸ್ಕೊಂಡು ಪಕ್ಷದ ಸಂಘಟನೆಯನ್ನು ಅವ್ರು ಮಾಡ್ತಾರೆ ಅನ್ನೋದು ನಮ್ಮ ನಂಬಿಕೆ ಇದೆ. ಆ ಕಾರ್ಯಕ್ರಮ ಅವರಿಗೆ ಭಗವಂತ ಈ ಮನೇಶ್ವರ ಸ್ವಾಮಿ ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಡಲಿ, ಯಶಸ್ಸಾಗಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈಗಾಗಲೇ ನಮ್ಮ ನಾಯಕರೊಂದು ಅಂದನಪ್ಪನವರು ಸಾಕಷ್ಟು ವಿಚಾರಗಳನ್ನ ಮಾತನಾಡಿದ್ದಾರೆ. ಇವತ್ತು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 11 ವಾರ್ಡ್ಗಳಿಂದ ಒಂದು 3 ವಾರ್ಡ್ ಬಾಕಿ ಇತ್ತು ಅಧ್ಯಕ್ಷ ನೇಮಕಾತಿ ಜವಾಬ್ದಾರಿ ಕೊಡುವಂಥದ್ದು. ಯಜ್ಞಳ್ಳಿ ವಾರ್ಡ್ ಅಂದರೆ ಜನತಾದಳದ ಒಂದು ಶಕ್ತಿ ಇದೆ. ಹಿಂದೆ ಮಂಜಣ್ಣವರು ಅಧ್ಯಕ್ಷರಾಗಿದ್ದರು, ನರಸಿಂಹಮೂರ್ತಿಯವರು BJP ಕಾರ್ಪೊರೇಟರ್ ಕೂಡ ಆಗಿದ್ರು JDS ಪಕ್ಷದಿಂದ. ನಮ್ಮ ಶಿವಣ್ಣವರು ಎಲ್ಲ ಮುಖಂಡರು, ನಮ್ಮ ಹನುಮೇಗೌಡರು, ನಮ್ಮ ಮುನೇಗೌಡರು ಅವರು ಎಲ್ಲರೂ ಆದಿಯಾಗಿ ಇಲ್ಲಿನ ಯಜ್ಞಳ್ಳಿ ವಾರ್ಡಿನ ಎಲ್ಲ ಪ್ರಮುಖ ಮುಖಂಡರು ಒಂದು ಸಭೆ ಮಾಡಿ ಅಂದನಪ್ಪನವ್ರ ಮನೆಯಲ್ಲಿ ನಾವು ಕೇಳಿದ್ವಿ. ಸುಮಾರು ಜನ ಗಿರಿ ಇವರೆಲ್ಲ ಸುಮಾರು ಜನ ಅಧ್ಯಕ್ಷಗಳನ್ನ ಮುಖಂಡರ ಸಭೆ ಮಾಡಿ ಗಿರಿ ಜನರಿಗೆ ಸ್ಪಂದಿಸ್ತಾರೆ, ಏನು ಜನರೊಂದಿಗೆ ಜನತಾದಳ ಆ ರೀತಿ ಪಕ್ಷ ಕಟ್ಟಲಿಗೆ ಗಿರಿಗೌಡರು ಮನೆ ಬಾಗಿಲು ಹೋಗಿ ಸಮಸ್ಯೆಗಳನ್ನ ಆಲಿಸ್ತಾರೆ, ಎಲ್ಲರೂ ಜೊತೆಗೆ ಕರ್ಕೊಂಡು ಕೆಲಸ ಮಾಡ್ತಾರೆ ಅನ್ನೋದು ನಂಬಿಕೆನ ನಾವು ಇವತ್ತು ನಮ್ಮ ಗಿರಿಗೌಡರಿಗೆ, ನಮ್ಮ ಹನುಮೇಗೌಡರ ಆಶೀರ್ವಾದದಿಂದ ಗಿರಿಗೌಡರಿಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದೀವಿ ಪಕ್ಷ ಕಟ್ಟಲಿಕ್ಕೆ. ಏನು ನಿಖಿಲ್ ಕುಮಾರಸ್ವಾಮಿ ರಾಜ್ಯದಂತ ಪ್ರವಾಸ ಮಾಡ್ತಾರೆ, ಆ ದೃಷ್ಟಿ ಇಟ್ಕೊಂಡು ನಮ್ಮ ದಾಸರಳ್ಳಿ ಕ್ಷೇತ್ರದಲ್ಲೂ ಕೂಡ 11 ವಾರ್ಡಲ್ಲಿ ಕೂಡ ಇದೇ ರೀತಿ ವಾರ್ಡ್ ಅಧ್ಯಕ್ಷರಲ್ಲಿ ನೇಮಕ ಮಾಡಿದ್ವಿ. ವಾರ್ಡ್ ಸಮಿತಿಯನ್ನು ಮಾಡ್ತೀವಿ. 7ನೇ ತಾರೀಕು ಇದೇ ತಿಂಗಳು 7ನೇ ತಾರೀಕು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನಮ್ಮ ದಾಸರಳ್ಳಿ ಕ್ಷೇತ್ರಕ್ಕೆ ಬರಮಾಡ್ಕೊತಾ ಇದ್ದೀವಿ. ಜಾಲಹಳ್ಳಿ ಕ್ರಾಸಿಂದ ಜಾಲಹಳ್ಳಿ ಕ್ರಾಸ್ ಅಲ್ಲಿ ಸ್ವಾಗತ ಮಾಡಿ ಅಲ್ಲಿಂದ ಕಾಲ್ನಡಿಗೆಯಲ್ಲಿ ಪಾಟೀದಾರ್ ಸಮಾಜ ಅಲ್ಲಿ ತನಕ ಸುಮಾರು 8,000 ಜನ ನಾವು ಪಾದಯಾತ್ರೆ ಮೂಲಕ ನಿಖಿಲ್ ಕುಮಾರಸ್ವಾಮಿ ಅವರ ಮತ್ತು ನಮ್ಮ ರಾಜ್ಯದ ನಾಯಕರುಗಳನ್ನ ಬರಮಾಡ್ಕೊಳ್ಳುವಂಥದ್ದು. ಪಾದಯಾತ್ರೆ ಮೂಲಕ ಕಲಾ ತಂಡಗಳ ಮೂಲಕ ನಾವು ಬರಮಾಡಿಕೊಂಡು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಮೆಂಬರ್ಶಿಪ್ ಅಭಿಯಾನ ಏನಿದೆ ಅದನ್ನು ಚಾಲನೆ ಕೊಡಲಿಕ್ಕೆ ಬರ್ತಾ ಇದ್ದಾರೆ.
ಆ ಒಂದು ಉದ್ದೇಶನ ಇವತ್ತು ನಾವು ಪ್ರತಿಯೊಂದು ವಾರ್ಡ್ಗೆ ಹೋಗಿ ಎಲ್ಲ ಮುಖಂಡರನ್ನ ಏನು ಕೆಲವರೆಲ್ಲ ಮನೇಲಿದ್ದಾರೆ ಅಂಥವ್ರನ್ನ ಈಚೆ ಕರೆದು ಪಕ್ಷ ಸಂಘಟನೆಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಡುವಂತ ಕೆಲಸ ಮಾಡ್ತೀವಿ. ಈಗ ಈ ಹೆಗ್ನಳ್ಳಿ ವಾರ್ಡ್ನಲ್ಲಿ ಈಗ ಗಿರೀಶ್ ಅವ್ರನ್ನ ನೇಮಕ ಮಾಡಿ ಜೊತೆಗೆ ಒಂದು ಜನರಿಗೆ ಒಂದು ಕಷ್ಟ ಸುಖ ಸ್ಪಂದಿಸಲಿಕ್ಕೆ ನಾಗರಿಕರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಲಿಕ್ಕೆ ಗಿರೀಶ್ ಗೌಡರು ಅಧ್ಯಕ್ಷರಾಗಿ ಮೊದಲೇ ಒಂದು ಕಚೇರಿಯನ್ನು ಕೂಡ ತೆರೀತಾ ಇದ್ದಾರೆ. ಈ ಭಾಗದಲ್ಲಿ ಇರ್ತಕ್ಕಂಥವ್ರು ಇಲ್ಲಿ ಏನೇ ಚರಂಡಿ ಒಳಚರಂಡಿ ಇರ್ಬೋದು, ನೀರಿನ ಸಮಸ್ಯೆ ಇರ್ಬೋದು, ಬೀದಿ ದೀಪ ಇರ್ಬೋದು, ಇದು ಅನೇಕ ಸಮಸ್ಯೆಗಳು ಗಮನಕ್ಕೆ ತಂದರೆ ಖಂಡಿತ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಿ ಆ ಜನರಿಗೆ ಸಮಸ್ಯೆ ಬಗೆಹರಿಸೋದ್ರ ಮೂಲಕ ನಮ್ದೇನು ಜನರೊಂದಿಗೆ ಜನತಾದಳ ಏನು ನಾವು ಹೆಸರು ಇಟ್ಕೊಂಡು ಹೋಗಿದ್ವಿ, ಅದಕ್ಕೆ ಆ ತಕ್ಕ ಹಾಗೆ ನಾವು ಕೆಲಸ ಮಾಡಲಿಕ್ಕೆ ಗಿರೀಶ್ ಗೌಡರು ಭಾರಿ ಉತ್ಸಾಹ ಕೊಡಿದ್ರೆ ಅವ್ರ ಜೊತೆಲಿ ಇಲ್ಲಿನ ಮುಖಂಡರು ಕೂಡ ಕೈ ಜೋಡಿಸ್ತಾರೆ. ಒಗ್ಗಟ್ಟಾಗಿ ನಾವು ಕೆಲಸ ಮಾಡಿದ್ರೆ ಯಾವುದೇ ಒಂದು ಪಕ್ಷ ಮುಖ್ಯ ಅಲ್ಲ, ಒಗ್ಗಟ್ಟಿಗೆ ಬಲ ಜಾಸ್ತಿ ಇದೆ. ಆ ಒಗ್ಗಟ್ಟಾಗಿ ಎಲ್ಲರ ಜೊತೆಗೊಟ್ಟು ಗಿರೀಶ್ ಗೌಡರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಂಬಿಕೆಯಿಂದ ನಾವು ಹೆಚ್ಚಿನ ಜವಾಬ್ದಾರಿ ಕೊಟ್ಟಿದ್ವಿ. ಅದರಿಂದ ಇವತ್ತು ಕಚೇರಿ ಉದ್ಘಾಟನೆ ಆಗಿ ಆಗ್ತದೆ. ಇಲ್ಲಿಂದ ಚಾಲನೆ ಕೊಡುವಂತ ಕೆಲಸ ನಾವು ಮಾಡ್ತೀವಿ. ಜೈ ಹಿಂದ್, ಜೈ ಜಗನ್ನಾಥ. ನಾನು ಈ ಪಕ್ಷದಲ್ಲಿ ಸುಮಾರು 96ರಿಂದ ಇಲ್ಲಿವರೆಗೂ ಪಕ್ಷ ಸಂಘಟನೆ ಮಾಡ್ಕೊಂಡ್ ಬರ್ತಾ ಇದ್ದೇನೆ. ಕೆಲವೊಂದು ಜವಾಬ್ದಾರಿಗಳು ನಮ್ಮ ಅಂಜನಪ್ಪ ಮುನ್ಸಮ್ಮನವರು ಕೊಟ್ಟಿದ್ದಾರೆ. ಹಿಂದೆ ಮಾಜಿ ಅಧ್ಯಕ್ಷನಾಗಿದ್ದೆ, ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ, ವಾರ್ಡಲ್ಲಿ ಕೆಲಸ, BPMP ಕಮಿಟಿ ಸದಸ್ಯನು MLA ಕೆಲಸ ಮಾಡಿದ್ದೀನಿ. ಹಂಗಾಗಿ ಮುನ್ಸಮ್ಮನ ಅಂಜನಪ್ಪರ ಆಶೀರ್ವಾದದಿಂದ ನನಗೆ ಈ ಪಕ್ಷ ಕಟ್ಟಕ್ಕೆ ನನಗೆ ಶಕ್ತಿ ಕೊಟ್ಟಿದ್ದಾರೆ. ಈ ವಾರ್ಡಲ್ಲಿ ಈ ಭಾಗದಲ್ಲಿ ಚೆನ್ನಾಗಿದೆ. ಯಾಕಪ್ಪ ನೀನು ಮನೆಗಿದ್ಯಾ, ಸಂಘಟನೆ ಮಾಡೋಕ್ಕೆ ಹಿಂದೀಚೆಪ್ಪ ಅಂದರು. ನಾನು ಹೇಳಿದೆ, ಅಣ್ಣ ನಿಮ್ಮ ಆಶೀರ್ವಾದದಿಂದ ನಾನು ಪಕ್ಷ ಕಟ್ತೀನಿ. ಯಾರು ಬಿಟ್ಟವಲ್ಲಿ ಯಾರು ಹೋದ್ರು ಮತ್ತೆ ನಮ್ಮ ಕರ್ಕೊಂಬರೋ ಶಕ್ತಿ ನನಗೈತೆ. ಸಂಘಟನೆ ಹುಟ್ಟಾಕೋ ಶಕ್ತಿ ಐತೆ. MLA ಬಿಟ್ಟವ್ರು ಲೀಡ್ ಕರ್ಕೊಂಬರೋ ಶಕ್ತಿ ನನಗೂ ಇದೆ. ಕಾರ್ಪೊರೇಟರ್ ಬಿಟ್ಟವರು ಇನ್ನೊಬ್ರು ನಾಯಕರ ಹುಟ್ಟಾಕೋ ಶಕ್ತಿ ನನಗಿದೆ. ಹಂಗಾಗಿ ನಮ್ಮ ಹನುಮೇಗೌಡರು ನನಗೆ ಹೇಳಿದ್ರು, ಈ ಭಾಗದಲ್ಲಿ ನನ್ನ ಜಮೀನು ಭಾಗದಲ್ಲಿ ನನಗೆ ಅರ್ಧ ಜಮೀನಲ್ಲಿ ಮುಕ್ಕಾಲು ಭಾಗ ನನ್ನ ಪರಿಚಯ ಇದ್ದಾರೆ, ನಾನು ನಿನಗೆ ಸಾಥ್ ಕೊಡ್ತೀನಿ, ಬಾ ಕೆಲಸ ಮಾಡು, ಸಂಘಟನೆ ಮಾಡು ಅಂದರು. ನಾನು ಹೇಳಿದೆ, ನಮ್ಮ ಅಂಜನಪ್ಪವರು ಮುನ್ಸಮ್ಮನವರು ನನಗೆ ಜವಾಬ್ದಾರಿ ಕೊಡೋದಕ್ಕೆ ಅವ್ರು ಒಪ್ಕೊಂಡ್ರೆ ನಾನು ತಯಾರಾಗಿದ್ದೀನಿ. ಅಣ್ಣ ಇಲ್ಲ, ಇನ್ನು ಯಾರು ಈ ವಾರ್ಡಲ್ಲಿ ಯಾರು ಬೇರೆ ನಾವು ಆಗ್ತೀವಿ ಅಂತ ಯಾರು ಬಂದಿರು, ನಾನೇನು ಅಭ್ಯಂತರ ಅವ್ರನ್ನೂ ಬೇಕಾದ್ರೆ ನಾನು ಆದರೆ ಸಂತೋಷ ಅಂತ ಹೇಳಿದ್ದೆ. ಇಲ್ಲ, ಯಾರು ಮುಂದೆ ಬರ್ತಿಲ್ಲ, ಅವ್ರನ್ನೆಲ್ಲ ಒಟ್ಟಾಗಿ ತಗೊಂಡು ಬಂದರು. ಅದಕ್ಕೆ ನಮ್ಮ ಹಿರಿಯರ ಲಾರಿ ಮಂಜಣ್ಣ ಆಗಿರ್ಬೋದು, ಗಿರಿ ಆಗಿರ್ಬೋದು, ನಮ್ಮ ಎಲ್ಲ ಮುಖಂಡರು ಈ ಭಾಗದಲ್ಲಿ ನಾರಾಯಣ ಆಗಿರ್ಬೋದು, ಲಲಿತಕ್ಕ ಆಗಿರ್ಬೋದು, ಸುಮಾರು 100 ಜನ ಹಿಡಿದಾರೆ. ಇಲ್ಲೆಲ್ಲ ಏನು ಸ್ವಲ್ಪ ಏನಿಲ್ಲ, ನಿಲ್ದಿರ ಅವ್ರನ್ನೆಲ್ಲ ವಿಶ್ವಾಸ ತಗೊಂಡು ನಾನು ಕೆಲಸ ಮಾಡ್ತೀನಿ. ಈ ಭಾಗದಲ್ಲಿ ನಾನು ಅಧ್ಯಕ್ಷ ಹೋಗಿರೋ ಕಾರಣ ನಾನು ಅಧ್ಯಕ್ಷ ಅಂತ ನಾನು ಏನು ಅನ್ಸ್ಕೊಳಕ್ಕಲ್ಲ. ನಾನು ಹಿಂದೆ ಆಲೇ ಆಗಿಬಿಟ್ಟಿದ್ದೇನೆ, ನಾನು ಮತ್ತೇನು ಆಗ್ಬೇಕಾಗಿಲ್ಲ. ಈ ಭಾಗ ಸಮಸ್ಯೆ ಬಗ್ಗೆ ನಾನು ಬಗೆಹರಿಸ್ಬೇಕು. ಯಾಕೆ ಗೊತ್ತಾ, ಇನ್ನೊಬ್ರು ಮನೆ ಬಗ್ಗೆ ನಮ್ಮ ಕಾರ್ಯಕರ್ತರು ಹೋಗಿ ಅವ್ರನ್ನ ಹೀಗಾಗಿ ನೋಡ್ತಾ ಇದೆ, ನೀನ್ ಆ ಪಕ್ಷ, ನೀನ್ ಈ ಪಕ್ಷ ಅನ್ಬಿಟ್ಟು ಅವ್ರನ್ನ ಯಾವ್ದೋ ಒಂದು ಕೆಲಸ ಕಾರ್ಯಕರ್ತೆ, ಒಂದು ಸ್ಯಾನಿಟರಿಗಾಲಿ, ಒಂದು ಮೋರಿಗಾಲಿ, ಒಂದು ಲೈಟ್ಗಾಲಿ, ಯಾವ್ದೋ ಒಂದು BPMP ಒಂದು ಈ ಖಾತೆಗಾಲಿ ಅವ್ರು ಹೋಗಿ ಕೇಳೋದಕ್ಕೆ ಅವ್ರಿಗೆ ಯಾರು ಸ್ಪಂದನೆ ಮಾಡ್ತಾ ಇಲ್ಲ. ಹಂಗಾಗಿ ನಾನು ಈ ಭಾಗದಲ್ಲಿ ಎಲ್ಲ ನನ್ನ ಕಚೇರಿ ಉದ್ಘಾಟನೆ ಮಾಡ್ಕೊಂಡು ಎಲ್ಲರೂ ಒಟ್ಟಾಗಿ ಆಫೀಸ್ ಕರೆಸಿ, ನಾನು ಇಲ್ಲಿ ಏನಿದ್ರು ಬೆಳಿಗ್ಗೆ ಸ್ಯಾನಿಟರಿ, ಮೋರಿ, ಲೈಟು ಏನ್ ಸಮಸ್ಯೆ ಇದೆ, ಏನ್ ನಮ್ಮ ಸ್ಟೇಷನ್ ಏನಾದ್ರು ಸಮಸ್ಯೆ ಸಣ್ಣ ಪುಟ್ಟ ಗಲಾಟೆ ನಮ್ಮ ಲೀಡರ್ ಇಲ್ಲ ಅಂತಾರೆ. ನಮ್ಮ ಅಂಜನಪ್ಪವರು ಮುನ್ಸಮ್ಮನ ಇದ್ದಾಗ ನನಗೇನು ಭಯ, ನನ್ನ ಸ್ಟೇಷನ್ ಅವರು ಸಣ್ಣ ಪುಟ್ಟ ಸಮಸ್ಯೆ ಇದ್ರು ಅವ್ರಿಗೆ ನಾನು ನಮ್ಮ ಈ ಭಾಗದಲ್ಲಿ ಲೀಡರ್ಗಾಲಿ ಇಡೀ ಹೆಗ್ನಳ್ಳಿ ವಾರ್ಡ್ ನನಗೇನು ಜವಾಬ್ದಾರಿ ಕೂಡ ವಾರ್ಡ್ ಪೂರ್ತಿ IP ನಗರಲ್ಲಿ, ಮಯೂರ್ನಗರಲ್ಲಿ, ಎಲ್ಲಾ ಭಾಗದಲ್ಲೂ ರಮಯ್ಯ ಬಡಾವಣೆ ಎಲ್ಲಾ ಭಾಗದಲ್ಲಿ ಹೋಗಿ ನಾನು ಕೆಲಸ ಮಾಡ್ತೀನಿ. ಮುಂದಿನ ದಿನದಲ್ಲಿ ನಾನು ನಮ್ದೇನೇನು ಇದ್ರೆ ಭಾಗದಲ್ಲಿ ಕೆಲಸ ಕುಂದುಕೊರತೆಗೆ ನಮ್ಮ ಆಫೀಸ್ ಕಚೇರಿ ಉದ್ಘಾಟನೆ ಮಾಡಿಸ್ತೀನಿ. ಇವತ್ತು ಅಂಜನಪ್ಪ ಮುನ್ಸಮ್ಮನವರು ಬಂದು ನಮ್ದು ಏನಿದ್ರು ಬಂದು ನೀವು ಕೇಳ್ಕೊಬೋದು. ನಾನು ಅವ್ರ ಮಾರ್ಗದರ್ಶನ ಕೆಲಸ ಮಾಡ್ತೀನಿ.